ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಒಂದು ವಿಡಿಯೋದಲ್ಲಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂದರೆ ಏನು ಅಂತ ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂದರೆ ಬೋಧನೆಯ ನಿಯಮಗಳು ಅಥವಾ ಬೋಧನೆಯ ತತ್ವಗಳು ಅಂತ ನಾವು ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ಸೊ ಟೀಚರ್ ಇದ್ದಂಥವನು ತನ್ನ ಒಂದು ಬೋಧನೆಯನ್ನು ಪರಿಣಾಮಕಾರಿಯಾಗಿ ಮಾಡೋಕ್ಕೆ ಈ ಮ್ಯಾಕ್ಸಿಮ್ಸ್ಗಳನ್ನು ತನ್ನ ಟೀಚಿಂಗ್ ಪ್ರೊಸೆಸ್ಸಲ್ಲಿ ಅಪ್ಲಿಕೇಬಲ್ ಮಾಡ್ಕೊಳ್ಬೇಕಾಗತ್ತೆ. ಅಂದರೆ ಬೋಧನೆ ಅನ್ನೋದು ಒಂದು ಎಫೆಕ್ಟಿವ್ ಆಗಿ ಮೂಡಿ ಬರೋಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂದ್ರೇನು, ಅದರ ಇಂಪಾರ್ಟೆನ್ಸ್, ಹಾಗೆಯೇ ಯಾವ್ಯಾವ ರೀತಿಯಾದಂಥ ಮ್ಯಾಕ್ಸಿಮ್ಸ್ ಇದೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ವಾಟ್ ಈಸ್ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್? ನಾವಿಲ್ಲಿ ಸಿಂಪಲ್ ಆಗಿ ಹೇಳೋದಾದರೆ, ಒಂದು ಆ್ಯಕ್ಟಿವಿಟಿಯನ್ನು ನಾವು ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಬರುವಂತಹ ರಿಸಲ್ಟ್ ನಮಗೆ ಮ್ಯಾಕ್ಸಿಮಮ್ ಇರಬೇಕು, ಹಾಗೆ ಎಫೆಕ್ಟಿವ್ ಆಗಿರಬೇಕು ಅಂದರೆ ಆ ಆ್ಯಕ್ಟಿವಿಟಿಗೆ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ಗೈಡ್ಲೈನ್ಸ್ ಇರ್ತವೆ. ಅವುಗಳನ್ನು ನಾವು ಫಾಲೋ ಮಾಡುವುದರ ಮೂಲಕ ನಾವು ಆ ಆ್ಯಕ್ಟಿವಿಟಿಯನ್ನು ಮಾಡಿದರೆ ಅದರಿಂದ ಮ್ಯಾಕ್ಸಿಮಮ್ ರಿಸಲ್ಟ್ ಅನ್ನೋದು ಸಿಗುತ್ತೆ. ಟೀಚಿಂಗಲ್ಲೂ ಹಾಗೆಯೇ ನಾವು ಟೀಚಿಂಗ್ ಮಾಡ್ತಾ ಇದ್ದೀವಿ ಅಂದರೆ ಈ ಮ್ಯಾಕ್ಸಿಮ್ಸ್ಗಳನ್ನು ನಾವು ನಮ್ಮ ಟೀಚಿಂಗ್ ಪ್ರೊಸೆಸ್ಸಲ್ಲಿ ಅಪ್ಲಿಕೇಬಲ್ ಮಾಡಿಕೊಂಡ್ರೆ ಟೀಚಿಂಗ್ ಅನ್ನೋದು ಪರಿಣಾಮಕಾರಿಯಾಗಿರುತ್ತೆ. ಹಾಗೆಯೇ ಸ್ಟೂಡೆಂಟ್ಸ್ಗಳಿಗೆ ಕಾನ್ಸೆಪ್ಟ್ಗಳನ್ನು ಬೆಟರ್ ವೇಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ ಅಂದರೆ ದೀಸ್ ಆರ್ ಜನರಲ್ ಪ್ರಿನ್ಸಿಪಲ್ಸ್, ಯೂನಿವರ್ಸಲಿ ಅಪ್ಲಿಕೇಬಲ್ ಪ್ರಿನ್ಸಿಪಲ್ಸ್ಗಳಿವು. ಬೋಧಕನು ಎಲ್ಲೇ ಪಾಠ ಮಾಡಲಿ, ಯಾವುದೇ ಕಂಟ್ರಿಯಲ್ಲಿ ಪಾಠ ಮಾಡಲಿ, ಬಟ್ ಮಾಡ್ತಾ ಇರುವಂತಹ ಪಾಠ ಪರಿಣಾಮಕಾರಿಯಾಗಿ ಮೂಡಿ ಬರಬೇಕಾದ್ರೆ ಇವುಗಳನ್ನು ನಾವು ಅಪ್ಲಿಕೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಗೈಡ್ಲೈನ್ಸ್ಗಳನ್ನು ನೀಡ್ತವೆ ಈ ಮ್ಯಾಕ್ಸಿಮ್ಸ್ಗಳು ಟೀಚರನಿಗೆ, ಅಂದರೆ ಇನ್ಸ್ಟ್ರಕ್ಷನ್ಸ್ಗಳನ್ನು ನೀಡ್ತವೆ. ಈ ರೀತಿ ಪಾಠ ಮಾಡಬೇಕು, ಹೇಗೆ ಪಾಠ ಮಾಡಬೇಕು, ಯಾವ ರೀತಿಯಲ್ಲಿ ಪಾಠ ಮಾಡಬೇಕು ಅನ್ನೋದನ್ನು ಟೀಚರನಿಗೆ ಈ ಮ್ಯಾಕ್ಸಿಮ್ಸ್ಗಳು ಒಂದು ಗೈಡ್ಲೈನ್ಸನ್ನು ನೀಡ್ತವೆ. ಇದರಿಂದಾಗಿ ಅವನು ಮಾಡ್ತಾ ಇರುವಂಥ ಒಂದು ಪಾಠ ಪರಿಣಾಮಕಾರಿ ಆಗೋದು ಅಷ್ಟೇ ಅಲ್ಲದೆ ಸ್ಟೂಡೆಂಟ್ಸ್ಗಳಿಗೆ ಒಂದು ಬೆಟರ್ ವೇಯಲ್ಲಿ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ದೀಸ್ ಮ್ಯಾಕ್ಸಿಮ್ಸ್ ಆರ್ ಡೆವಲಪ್ಡ್ ಬೈ ಜಾನ್ ಫೆಡ್ರಿಚ್, ಹರ್ಬರ್ಟ್ ಸ್ಪಿನ್ಸರ್ ಆ್ಯಂಡ್ ಕೊಮೆನಿಸ್. ಈ ಮೂರು ಜನ ಸೇರಿ, ಜಾನ್ ಫೆಡ್ರಿಚ್, ಹರ್ಬರ್ಟ್ ಸ್ಪಿನ್ಸರ್ ಆ್ಯಂಡ್ ಕೊಮೆನಿಸ್, ಈ ಮೂರು ಜನ ಸೇರಿ ಈ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ಗಳನ್ನು ಡೆವಲಪ್ಮೆಂಟ್ ಮಾಡ್ತಾರೆ. ದ ಟೀಚಿಂಗ್ ಮ್ಯಾಕ್ಸಿಮ್ಸ್ ಗಿವ್ ಡೈರೆಕ್ಷನ್ ಟು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಆ್ಯಂಡ್ ಮೇಕ್ ಲೆಸನ್ ಕ್ಲಿಯರ್, ಸಿಂಪಲ್ ಆ್ಯಂಡ್ ಮೀನಿಂಗ್ಫುಲ್. ಈ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ಗಳು ಟೀಚರನಿಗೆ ಒಂದು ಡೈರೆಕ್ಷನನ್ನು ನೀಡೋದರ ಜೊತೆಗೆ ಕಾಂಪ್ಲಿಕೇಟೆಡ್ ಅಥವಾ ಕಾಂಪ್ಲೆಕ್ಸ್ ಇರುವಂತಹ ಕಾನ್ಸೆಪ್ಟ್ಗಳನ್ನು ಸಿಂಪಲ್ ಆಗಿ ಮೀನಿಂಗ್ಫುಲ್ ವೇಯಲ್ಲಿ ಬೋಧನೆ ಮಾಡೋಕ್ಕೆ ಒಂದು ಹೆಲ್ಪ್ ಮಾಡ್ತವೆ ಅಂತ ಹೇಳ್ಬೋದು. ವೈ ಮ್ಯಾಕ್ಸಿಮ್ಸ್ ಆರ್ ಇಂಪಾರ್ಟೆಂಟ್ ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ನೋಡಬೇಕಾಗುತ್ತೆ. ಹೆಲ್ಪ್ಸ್ ದ ಟೀಚರ್ ಟು ಪ್ಲ್ಯಾನ್ ದ ಲೆಸನ್ಸ್. ಒಂದು ಸರಿಯಾದ ರೀತಿಯಲ್ಲಿ ಲೆಸನ್ ಪ್ಲ್ಯಾನ್ ಮಾಡೋಕ್ಕೆ ಈ ಮ್ಯಾಕ್ಸಿಮ್ಸ್ ಆಫ್ ಟೀಚಿಂಗ್ಗಳನ್ನು ನಾವು ಯೂಸ್ ಮಾಡಿಕೊಂಡು ಟೀಚರ್ ಇದ್ದಂಥವನು ಒಂದು ಸರಿಯಾದ ರೀತಿಯಲ್ಲಿ ಲೆಸನ್ ಪ್ಲ್ಯಾನನ್ನು ಮಾಡಬಹುದು. ಮೇಕ್ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ಈಸಿ. ಕಾಂಪ್ಲೆಕ್ಸ್ ಇರುವಂತಹ ಕಾನ್ಸೆಪ್ಟ್ಗಳನ್ನು ಸಿಂಪಲ್ ಆಗಿ ಮೀನಿಂಗ್ಫುಲ್ ವೇಯಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಬೋಧನೆ ಮಾಡ್ಬೋದು. ಹಾಗೆಯೇ ಮ್ಯಾಚ್ ಟೀಚಿಂಗ್ ವಿತ್ ಸ್ಟೂಡೆಂಟ್ಸ್ ಮೆಂಟಲ್ ಲೆವೆಲ್. ಇದು ತುಂಬ ಇಂಪಾರ್ಟೆಂಟ್. ನಾವು ಟೀಚಿಂಗ್ ಮಾಡ್ತಾ ಇರುವಂತಹ ಒಂದು ಸಿಚುವೇಶನಲ್ಲಿ ಸ್ಟೂಡೆಂಟ್ಸ್ಗಳ ಒಂದು ಮೆಂಟಲ್ ಲೆವೆಲನ್ನು ನಾವು ಕನ್ಸಿಡರ್ ಮಾಡಬೇಕು. ನಾವು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಏನು ಟೀಚಿಂಗ್ ಮಾಡ್ತೇವೆ ಅದನ್ನು, ಆ ರೀತಿಯಾದಂಥ ಒಂದು ಟೀಚಿಂಗನ್ನು ಪ್ರೈಮರಿ ಸ್ಟೂಡೆಂಟ್ಸ್ಗಳಿಗೆ ಮಾಡೋಕ್ಕಾಗಲ್ಲ. ಪ್ರೈಮರಿ ಸ್ಟೂಡೆಂಟ್ಸ್ಗಳಿಗೆ ಮಾಡ್ತಾ ಇರುವಂಥ ಒಂದು ಟೀಚಿಂಗನ್ನು ಪೋಸ್ಟ್ ಗ್ರ್ಯಾಜುಯೇಷನಲ್ಲಿ ಮಾಡೋಕ್ಕಾಗಲ್ಲ. ಸೊ ಯಾಕಂದರೆ ಇಬ್ಬರದ್ದು ಕೂಡ ಮೆಂಟಲ್ ಲೆವೆಲ್ ಬೇರೆ ಬೇರೆ ಆಗುತ್ತೆ. ಆ ಮೆಂಟಲ್ ಲೆವೆಲನ್ನು ನಾವು ಕನ್ಸಿಡರ್ ಮಾಡಿಕೊಂಡು ಯಾರಿಗೆ ಯಾವ ರೀತಿಯಾದಂಥ ಟೀಚಿಂಗ್ ಮಾಡಬೇಕು ಅನ್ನೋದನ್ನು ತಿಳ್ಕೊಂಡು ಬೋಧನೆ ಮಾಡಬೇಕಾಗತ್ತೆ. ಮೇಕ್ ದ ಕಾನ್ಸೆಪ್ಟ್ ಕ್ಲಿಯರ್ ಆ್ಯಂಡ್ ಅಂಡರ್ಸ್ಟ್ಯಾಂಡೇಬಲ್. ಸ್ಟೂಡೆಂಟ್ಸ್ಗಳಿಗೆ ಕಾನ್ಸೆಪ್ಟ್ಗಳನ್ನು ಕ್ಲಿಯರ್ ಆಗಿ ಅವ್ರಿಗೆ ತಿಳಿಯೋ ರೀತಿಯಲ್ಲಿ, ಅಂಡರ್ಸ್ಟ್ಯಾಂಡಿಂಗ್ ಆಗೋ ರೀತಿಯಲ್ಲಿ ಬೋಧನೆ ಮಾಡೋಕ್ಕೆ ಈ ಮ್ಯಾಕ್ಸಿಮ್ಸ್ಗಳು ಟೀಚರನಿಗೆ ನೆರವಾಗ್ತವೆ. ಸೊ ಈ ಒಂದು ಕಾರಣಕ್ಕಾಗಿ ಈ ಬೋಧನೆಯ ನಿಯಮಗಳು ಅಥವಾ ಬೋಧನೆಯ ತತ್ವಗಳು ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದಿದ್ದಾವೆ ಅಂತ ಹೇಳ್ಬೋದು. ಇದಾದ ಮೇಲೆ ನಾವು ಟೀಚಿಂಗ್ ಮ್ಯಾಕ್ಸಿಮ್ಸ್ ಯಾವ್ಯಾವ ಇದ್ದಾವೆ ಅನ್ನೋದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಬಂದು ಫ್ರಮ್ ನೋನ್ ಟು ಅನ್ನೋನ್. ಅಂದರೆ ನೋನ್ ಕಾನ್ಸೆಪ್ಟ್ಗಳನ್ನು ಫಸ್ಟ್ ಬೋಧನೆ ಮಾಡೋದು, ಅದರ ಒಂದು ಆಧಾರದ ಮೇಲೆ ಅನ್ನೋನ್ ಕಾನ್ಸೆಪ್ಟ್ಗಳನ್ನು ಬೋಧನೆ ಮಾಡೋದು. ಯಾವ ರೀತಿ ಅಂದರೆ, ಇನ್ ಟೀಚಿಂಗ್ ದ ಟೀಚರ್ ಶುಡ್ ಸ್ಟಾರ್ಟ್ ವಿತ್ ಕಾನ್ಸೆಪ್ಟ್ ದ್ಯಾಟ್ ಸ್ಟೂಡೆಂಟ್ಸ್ ಆಲ್ರೆಡಿ ನೋನ್. ಸ್ಟೂಡೆಂಟ್ಸ್ಗಳಿಗೆ ಗೊತ್ತಿರುವಂತಹ ನೋನ್ ಕಾನ್ಸೆಪ್ಟ್ಗಳೇನಿರ್ತವೆ, ಅಂದರೆ ಅವರ ಒಂದು ಪ್ರಾಯರ್ ನಾಲೆಜ್ ಮೇಲೆ, ಎಕ್ಸಿಸ್ಟಿಂಗ್ ನಾಲೆಜನ್ನು ಬೇಸ್ ಆಗಿಟ್ಕೊಂಡು ಅದರ ಒಂದು ಆಧಾರದ ಮೇಲೆ ನ್ಯೂ ಐಡಿಯಾಸ್ಗಳನ್ನು ಬೋಧನೆ ಮಾಡೋದು. ಆ್ಯಂಡ್ ದೆನ್ ಸ್ಲೋಲಿ ಇಂಟ್ರೊಡ್ಯೂಸ್ ನ್ಯೂ ಐಡಿಯಾಸ್ ಬೇಸ್ಡ್ ಆನ್ ದಟ್ ನೋನ್ ಇನ್ಫಾರ್ಮೇಷನ್. ಅವ್ರಿಗೆ ಗೊತ್ತಿರುವಂತಹ ಆ ಒಂದು ನೋನ್ ಇನ್ಫಾರ್ಮೇಷನ್ ಅಥವಾ ಎಕ್ಸಿಸ್ಟಿಂಗ್ ಇನ್ಫಾರ್ಮೇಷನದ ಆಧಾರದ ಮೇಲೆ ನ್ಯೂ ಐಡಿಯಾಸ್ಗಳನ್ನು ತಿಳಿಸ್ಕೊಡೋದು.
ಇನ್ ಸಿಂಪಲ್ ಟರ್ಮ್ಸ್ ಬಿಗಿನ್ ವಿತ್ ಫ್ಯಾಮಿಲಿಯರ್ ಥಿಂಗ್ಸ್. ನಾವು ಫ್ಯಾಮಿಲಿಯರ್ ಥಿಂಗ್ಸ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿ ಫ್ಯಾಮಿಲಿಯರ್ ಥಿಂಗ್ಸ್ಗಳನ್ನು ಡಿಸ್ಕಷನ್ ಮಾಡ್ತಾ ಮಾಡ್ತಾ ಅನ್ಫ್ಯಾಮಿಲಿಯರ್ ಥಿಂಗ್ಸ್ಗಳ ಜೊತೆಗೆ ಕನೆಕ್ಷನ್ ಮಾಡ್ಕೊಳ್ಳೋದು. ಇದನ್ನು ನೋನ್ ಟು ಅನ್ನೋನ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ಬಂದು, ವೈಲ್ ಟೀಚಿಂಗ್ ಅಬೌಟ್ ಪ್ಲಾನೆಟ್ಸ್ ದ ಟೀಚರ್ ಸ್ಟಾರ್ಟ್ಸ್ ವಿತ್ ದ ಫ್ಯಾಮಿಲಿಯರ್ ಅರ್ತ್ ಆ್ಯಂಡ್ ದೆನ್ ಇಂಟ್ರೊಡ್ಯೂಸ್ ದ ಅದರ್ ಅನ್ನೋನ್ ಪ್ಲಾನೆಟ್ಸ್. ಟೀಚರ್ ಇದಂತೂ ಫಸ್ಟ್ ನಮ್ಮ ಅರ್ತ್ ಬಗ್ಗೆ, ನಮ್ಮ ಭೂಮಿಯ ಬಗ್ಗೆ ಸ್ಟೂಡೆಂಟ್ಸ್ಗಳಿಗೆ ನಾಲೆಜನ್ನು ಹೇಳಬೇಕು. ಭೂಮಿಯ ಬಗ್ಗೆ ಎಲ್ರಿಗೂ ಕೂಡ ಬೇಸಿಕ್ ನಾಲೆಜ್ ಗೊತ್ತಿದ್ದೇ ಇರುತ್ತೆ. ಸೊ ಅದರ ಒಂದು ಆಧಾರದ ಮೇಲೆ ಇನ್ನುಳಿದಂತಹ ಸೋಲಾರ್ ಸಿಸ್ಟಮಲ್ಲಿ ಅನ್ನೋನ್ ಪ್ಲಾನೆಟ್ಸ್ಗಳೇನಿದ್ದಾವೆ ಅವುಗಳನ್ನು ತಿಳಿಸ್ಕೊಡೋದು ಈ ಫ್ರಮ್ ನೋನ್ ಟು ಅನ್ನೋನ್ ಅನ್ನುವಂಥ ಒಂದು ಮ್ಯಾಕ್ಸಿಮಲ್ಲಿ ನಾವು ನೋಡಬಹುದು. ಇದಾದ ಮೇಲೆ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್, ಸರಳತೆಯಿಂದ ಸಂಕೀರ್ಣತೆ ಕಡೆಗೆ ತೆಗೆದುಕೊಂಡು ಹೋಗೋದು. ಯಾವ ರೀತಿ ಅಂದರೆ, ದಿಸ್ ಮ್ಯಾಕ್ಸಿಮ್ ಸೇಸ್ ದ್ಯಾಟ್ ಟೀಚಿಂಗ್ ಶುಡ್ ಬಿಗಿನ್ ವಿತ್ ಈಸಿ, ಫ್ಯಾಮಿಲಿಯರ್ ಆ್ಯಂಡ್ ಸಿಂಪಲ್ ಕಾನ್ಸೆಪ್ಟ್. ನಾವು ಡೈರೆಕ್ಟಾಗಿ ಸ್ಟೂಡೆಂಟ್ಸ್ಗಳಿಗೆ ಅಡ್ವಾನ್ಸ್ ಲೆವೆಲಲ್ಲಿ ಇರೋದನ್ನು ಹೇಳ್ತೀವಿ ಅಂದರೆ ಅವ್ರಿಗೆ ಡಿಫಿಕಲ್ಟ್ ಆಗುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಫಸ್ಟ್ ಅವ್ರಿಗೆ ಈಸಿ ಇರುವಂಥದ್ದನ್ನು ತಿಳಿಸ್ಕೊಡೋದು. ಈಸಿಯಾಗಿರಬೇಕು, ಅದ್ರ ಜೊತೆಗೆ ಫ್ಯಾಮಿಲಿಯರ್ ಇರಬೇಕು, ಸಿಂಪಲ್ ಇರುವಂತಹ ಕಾನ್ಸೆಪ್ಟ್ಗಳನ್ನು ತಿಳಿಸ್ಕೊಡೋದು. ಅದರ ಒಂದು ಆಧಾರದ ಮೇಲೆ ದೆನ್ ಗ್ರ್ಯಾಜುವಲಿ ಮೂವ್ ಟುವರ್ಡ್ಸ್ ಡಿಫಿಕಲ್ಟ್, ಅಡ್ವಾನ್ಸ್ ಆರ್ ಕಾಂಪ್ಲೆಕ್ಸ್ ಐಡಿಯಾಸ್. ಗ್ರ್ಯಾಜುವಲಿ ಹಂತ ಹಂತವಾಗಿ ಅವ್ರಿಗೆ ಡಿಫಿಕಲ್ಟ್ ಇರೋದನ್ನು, ಅಡ್ವಾನ್ಸ್ ಲೆವೆಲಲ್ಲಿ ಇರೋದನ್ನು, ಕಾಂಪ್ಲೆಕ್ಸ್ ಐಡಿಯಾಸ್ಗಳೇನೇನಿದ್ದಾವೆ ಅವುಗಳನ್ನು ಬೋಧನೆ ಮಾಡ್ತಾ ಹೋಗೋದು. ಸ್ಟೂಡೆಂಟ್ಸ್ ಅಂಡರ್ಸ್ಟ್ಯಾಂಡ್ ಬೆಟರ್ ವೆನ್ ದೇ ಫಸ್ಟ್ ಲರ್ನ್ ದ ಬೇಸಿಕ್ಸ್. ಸ್ಟೂಡೆಂಟ್ಸ್ಗಳಿಗೆ ಏನಾದರೂ ಬೇಸಿಕ್ ಗೊತ್ತಾಯಿತು ಅಂದರೆ ಅವರು ಕಾನ್ಸೆಪ್ಟ್ ಎಷ್ಟೇ ಕಾಂಪ್ಲಿಕೇಟೆಡ್ ಇರಲಿ, ಕಾಂಪ್ಲೆಕ್ಸ್ ಇರಲಿ, ಅದನ್ನು ಈಸಿಯಾಗಿ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ. ಸೊ ಈ ಒಂದು ಕಾರಣಕ್ಕಾಗಿ ಬೇಸಿಕ್ ಅನ್ನೋದು ಇಂಪಾರ್ಟೆಂಟ್. ಟೀಚಿಂಗ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಬಿಲ್ಡ್ ದ ಕಾನ್ಫಿಡೆನ್ಸ್ ಅಮಾಂಗ್ ಲರ್ನರ್ಸ್. ಈ ಸಿಂಪಲ್ ಟು ಕಾಂಪ್ಲೆಕ್ಸ್ ಅನ್ನೋದು ಲರ್ನರ್ಸ್ಗಳಲ್ಲಿ ಒಂದು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡೋದ್ರ ಜೊತೆಗೆ ಆ್ಯಂಡ್ ಮೇಕ್ ದ ಕನೆಕ್ಷನ್ ಬಿಟ್ವೀನ್ ಸಿಂಪಲ್ ಆ್ಯಂಡ್ ಅಡ್ವಾನ್ಸ್ ಐಡಿಯಾಸ್. ನಾವು ಈಸಿಯಾಗಿ ಸಿಂಪಲ್ ಆ್ಯಂಡ್ ಅಡ್ವಾನ್ಸ್ ಐಡಿಯಾಸ್ಗಳ ನಡುವೆ ಕನೆಕ್ಷನ್ ಮಾಡ್ಕೊಳ್ಳೋಕ್ಕೂ ಸಹಿತ ಈ ಒಂದು ಮ್ಯಾಕ್ಸಿಮ್ ಸಹಾಯ ಮಾಡುತ್ತೆ. ಎಕ್ಸಾಂಪಲ್ ಬಂದು, ಟೀಚಿಂಗ್ ಬಿಗಿನ್ಸ್ ವಿತ್ ಸಿಂಪಲ್ ಎಡಿಷನ್ ಆ್ಯಂಡ್ ದೆನ್ ಮೂವ್ಸ್ ಟು ಕಾಂಪ್ಲೆಕ್ಸ್ ಮಲ್ಟಿ ಸ್ಟೆಪ್ ಪ್ರಾಬ್ಲಮ್ಸ್. ನಾವು ಫಸ್ಟ್ 1+2=2 ಅಂತ ಹೇಳಿ ತಿಳಿಸ್ಕೊಟ್ಟು ದೆನ್ ಇದಾದ ಮೇಲೆ 3 ಸ್ಟೆಪ್, 4 ಸ್ಟೆಪ್, 5 ಸ್ಟೆಪ್ ಇರುವಂತಹ ಮಲ್ಟಿ ಸ್ಟೆಪ್ ಏನಿರ್ತವೆ ಇಂತಹ ಎಡಿಷನ್ ಪ್ರಾಬ್ಲಮ್ಸ್ಗಳನ್ನು ಹೇಳಿದರೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಅದರ ಬದಲಾಗಿ ಡೈರೆಕ್ಟಾಗಿ ನಾನು 5 ಸ್ಟೆಪ್ ಇರೋದನ್ನು ಹೇಳ್ಕೊಡ್ತೀನಿ ಅಂದರೆ ಮಕ್ಕಳಿಗೆ ಅದು ಗೊತ್ತಾಗಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಸಿಂಪಲ್ ಇರೋದನ್ನು ಫಸ್ಟ್ ನಾವು ಬೋಧನೆ ಮಾಡಬೇಕು, ಆಮೇಲೆ ಕಾಂಪ್ಲೆಕ್ಸ್ ಕಡೆಗೆ ನಾವು ನಮ್ಮ ಟೀಚಿಂಗನ್ನು ತೆಗೆದುಕೊಂಡು ಹೋಗಬೇಕು. ಇದಾದ ಮೇಲೆ ನಾವು ಫ್ರಮ್ ಕಾಂಕ್ರೀಟ್ ಟು ಆಬ್ಸ್ಟ್ರಾಕ್ಟ್ ಅನ್ನುವಂಥ ಇನ್ನೊಂದು ಮ್ಯಾಕ್ಸಿಮನ್ನು ಇಲ್ಲಿ ನೋಡ್ತೇವೆ. ಸ್ಟಾರ್ಟ್ ಟೀಚಿಂಗ್ ಬೈ ಶೋಯಿಂಗ್ ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್. ಇಲ್ಲಿ ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್ಗಳನ್ನು ತೋರಿಸೋ ಮುಖಾಂತರ ನಾವು ಟೀಚಿಂಗನ್ನು ಸ್ಟಾರ್ಟ್ ಮಾಡ್ತೇವೆ. ವಿಚ್ ದ ಸ್ಟೂಡೆಂಟ್ಸ್ ಕ್ಯಾನ್ ಫೀಲ್ ಬೈ ದೇರ್ ಸೆನ್ಸ್ ಆಫ್ ಆರ್ಗ್ಯಾನ್ಸ್. ಆ ಒಂದು ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್ಗಳನ್ನು ಸ್ಟೂಡೆಂಟ್ಸ್ಗಳು ತಮ್ಮ ಸೆನ್ಸ್ ಆಫ್ ಆರ್ಗ್ಯಾನ್ಸ್ ಮೂಲಕ ಫೀಲ್ ಮಾಡ್ತಾ ಇರಬೇಕು. ಅಂದರೆ ಕಣ್ಣು, ಮೂಗು, ನಮ್ಮ ಸ್ಕಿನ್ ಏನಿರುತ್ತೆ, ನೋಸ್, ಇವೆಲ್ಲ ನಾವು ಇವುಗಳಿಗೆ ಸೆನ್ಸ್ ಆಫ್ ಆರ್ಗ್ಯಾನ್ಸ್ ಅಂತ ಹೇಳ್ತೇವೆ. ಇದರ ಮೂಲಕ ಫೀಲ್ ಮಾಡ್ತಾ ಇರಬೇಕು. ಸೊ ಆ ರೀತಿ ನಾವು ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್ಗಳನ್ನು ತೋರಿಸೋ ಮುಖಾಂತರ ಇನ್ಟ್ಯಾಂಜಿಬಲ್ ಕಾನ್ಸೆಪ್ಟ್ಗಳನ್ನು ಸ್ಟೂಡೆಂಟ್ಸ್ಗಳ ಮೈಂಡಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ದೆನ್ ಸ್ಲೋಲಿ ಮೂವ್ಸ್ ಟುವರ್ಡ್ಸ್ ಇನ್ಟ್ಯಾಂಜಿಬಲ್ ಕಾನ್ಸೆಪ್ಟ್ಸ್ ಲೈಕ್ ಪ್ರಿನ್ಸಿಪಲ್ಸ್, ಫಾರ್ಮುಲಾಸ್ ಆ್ಯಂಡ್ ಥಿಯರೀಸ್. ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್ಗಳನ್ನು ತೋರಿಸಿ ಇನ್ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್ಗಳ ಒಂದು ಕಾನ್ಸೆಪ್ಟನ್ನು, ಒಂದು ಪಿಕ್ಚರನ್ನು ಸ್ಟೂಡೆಂಟ್ಸ್ಗಳ ಮೈಂಡಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು. ಇಟ್ ಇನ್ವಾಲ್ವ್ಸ್ ಫಿಸಿಕಲ್ ಆಬ್ಜೆಕ್ಟ್ಸ್ ಆರ್ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಟು ಬಿಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದ ಕಾನ್ಸೆಪ್ಟ್ಸ್. ಇಲ್ಲಿ ಕಾನ್ಸೆಪ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ಟೀಚರ್ ಇದ್ದಂಥವನು ರಿಯಲ್ ಲೈಫಲ್ಲಿ ಇರುವಂತಹ ಎಕ್ಸಾಂಪಲ್ಸ್ಗಳನ್ನು ನೀಡೋದಾಗಿರ್ಬೋದು, ಅಥವಾ ಫಿಸಿಕಲ್ ಆಬ್ಜೆಕ್ಟ್ಸ್ಗಳನ್ನು, ಟ್ಯಾಂಜಿಬಲ್ ಆಬ್ಜೆಕ್ಟ್ಸ್ಗಳನ್ನು ನೀಡೋದ್ರ ಮುಖಾಂತರ, ತೋರಿಸೋದ್ರ ಮುಖಾಂತರ ಸ್ಟೂಡೆಂಟ್ಸ್ಗಳಲ್ಲಿ ಒಂದು ಪರಿಕಲ್ಪನೆಯನ್ನು ಮೂಡಿಸ್ತಾನೆ. ಎಕ್ಸಾಂಪಲ್, ಶೋ ರಿಯಲ್ ಟ್ರೀ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಫೋಟೋಸಿಂಥಸಿಸ್. ನಾವು ಫೋಟೋಸಿಂಥಸಿಸ್ ಕಾನ್ಸೆಪ್ಟನ್ನು ಪಾಠ ಮಾಡ್ತಾ ಇದ್ರೆ, ಅಂದರೆ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂತ ಏನು ಹೇಳ್ತೇವೆ ಅದರ ಬಗ್ಗೆ ನಾವು ಪಾಠ ಮಾಡ್ತಾ ಇದ್ರೆ, ಫಸ್ಟ್ ಟೀಚರ್ ಇದ್ದಂಥವನು ಪ್ಲಾಂಟ್ಸ್ಗಳನ್ನು ತೋರಿಸೋದು, ರಿಯಲ್ ಟ್ರೀಗಳನ್ನು ತೋರಿಸೋದು. ರಿಯಲ್ ಟ್ರೀ ಅನ್ನೋದಿಲ್ಲಿ ಫಿಸಿಕಲ್ ಆಬ್ಜೆಕ್ಟ್, ಅದನ್ನು ತೋರಿಸೋ ಮುಖಾಂತರ ಇನ್ಟ್ಯಾಂಜಿಬಲ್ ಕಾನ್ಸೆಪ್ಟ್ ಅಂತಂದರೆ ಫೋಟೋಸಿಂಥಸಿಸ್, ಇದರ ಬಗ್ಗೆ ನಾವು ಪಾಠವನ್ನು ಮಾಡಿದರೆ ಎಫೆಕ್ಟಿವ್ ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಕಾಂಕ್ರೀಟ್ ಟು ಆಬ್ಸ್ಟ್ರಾಕ್ಟ್. ಇದಾದಮೇಲೆ ಫ್ರಮ್ ಪರ್ಟಿಕ್ಯುಲರ್ ಟು ಜನರಲ್. ಪರ್ಟಿಕ್ಯುಲರ್ ಕಾನ್ಸೆಪ್ಟ್ಗಳನ್ನು, ಸ್ಪೆಸಿಫಿಕ್ ಕಾನ್ಸೆಪ್ಟ್ಗಳನ್ನು ನಾವು ಬೋಧನೆ ಮಾಡ್ತಾ ಮಾಡ್ತಾ ನಮ್ಮ ಒಂದು ಟೀಚಿಂಗನ್ನು ಜನರಲ್ ಕಡೆಗೆ ತೆಗೆದುಕೊಂಡು ಹೋಗೋದು. ಅಂದರೆ ದಿಸ್ ಮ್ಯಾಕ್ಸಿಮ್ ಸೇಸ್ ದ್ಯಾಟ್ ಟೀಚರ್ ಶುಡ್ ಸ್ಟಾರ್ಟ್ ವಿತ್ ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ ಆರ್ ಇನ್ಸಿಡೆಂಟ್ಸ್. ನಾವು ಸ್ಪೆಸಿಫಿಕ್ ಎಕ್ಸಾಂಪಲ್ಸ್ಗಳನ್ನು ಅಥವಾ ಇನ್ಸಿಡೆಂಟ್ಸ್ಗಳನ್ನು ಉದಾಹರಣೆಯಾಗಿ ಸ್ಟೂಡೆಂಟ್ಸ್ಗಳಿಗೆ ನೀಡುವುದರ ಮುಖಾಂತರ
ಅದರ ಒಂದು ಆಧಾರದ ಮೇಲೆ ಜನರಲ್ ರೂಲ್ಸ್ಗಳನ್ನು ಪಾಠ ಮಾಡೋದು. ಸ್ಟಾರ್ಟ್ ವಿತ್ ಎಕ್ಸಾಂಪಲ್ ಆ್ಯಂಡ್ ಎಂಡ್ ವಿತ್ ಜನರಲ್ ಕಾನ್ಸೆಪ್ಟ್. ಅಂದರೆ ಎಕ್ಸಾಂಪಲ್ಸ್ಗಳನ್ನು ನೀಡೋ ಮುಖಾಂತರ ನಾವು ನಮ್ಮ ಟೀಚಿಂಗ್ ಪ್ರೊಸೆಸನ್ನು ಸ್ಟಾರ್ಟ್ ಮಾಡಿ ಫೈನಲಿ ಜನರಲ್ ರೂಲ್ಸ್ಗಳನ್ನು ಬೋಧನೆ ಮಾಡಿ ನಮ್ಮ ಒಂದು ಬೋಧನೆಯನ್ನು ಕಂಪ್ಲೀಟ್ ಮಾಡೋದು. ಇದಕ್ಕೆ ಎಕ್ಸಾಂಪಲ್ ಬಂದು, while teaching about galaxy, the teacher has to give the idea about star system first and then moves to galaxy concept. ನಾವು ಗ್ಯಾಲಕ್ಸಿ ಕಾನ್ಸೆಪ್ಟನ್ನು ಏನಾದರೂ ಸ್ಟೂಡೆಂಟ್ಸ್ಗಳಿಗೆ ಹೇಳ್ತಾ ಇದ್ದರೆ ಗ್ಯಾಲಕ್ಸಿ ಅಂದರೆ ಏನು ಅಂತ ಅವ್ರಿಗೆ ಸಡನ್ ಆಗಿ ಅರ್ಥ ಆಗೋದಿಲ್ಲ. ಸೊ ಈ ಒಂದು ಕಾರಣಕ್ಕಾಗಿ ಸ್ಟಾರ್ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಆಕಾಶದಲ್ಲಿರುವ ನಕ್ಷತ್ರಗಳ ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ. ಆ ನಕ್ಷತ್ರಗಳೆಂದ್ರೆ ಏನು, ಅವುಗಳ ಒಂದು ಸ್ಟ್ರಕ್ಚರ್, ಅದರ ಒಂದು ಸಿಸ್ಟಮನ್ನು ನಾವು ಹೇಳ್ತಾ ಗ್ಯಾಲಕ್ಸಿ ಕಾನ್ಸೆಪ್ಟ್ ಕಡೆಗೆ ನಮ್ಮ ಒಂದು ಪಾಠವನ್ನು ತೆಗೆದುಕೊಂಡು ಹೋದರೆ ಈಸಿಯಾಗಿ ಅವ್ರಿಗೆ ಅರ್ಥ ಆಗುತ್ತೆ. ಈ ಪರ್ಟಿಕ್ಯುಲರ್ ಅನ್ನೋದು ಬೇಸ್ ಆಗುತ್ತೆ. ನಾವು ಆ ಒಂದು ಬೇಸ್ ಮೇಲೆ ಜನರಲ್ ರೂಲ್ಸ್ಗಳನ್ನು ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಬೋಧನೆ ಮಾಡ್ಬೋದು. ಇದಾದ ಮೇಲೆ ಫ್ರಮ್ ಹೋಲ್ ಟು ಪಾರ್ಟ್ ಅನ್ನುವಂತಹ ಇನ್ನೊಂದು ಮ್ಯಾಕ್ಸಿಮ್ ಅನ್ನು ನಾವಿಲ್ಲಿ ನೋಡ್ತೇವೆ. ದಿಸ್ ಮ್ಯಾಕ್ಸಿಮ್ ಸಜೆಸ್ಟ್ ದಟ್ ಪ್ರೆಸೆಂಟಿಂಗ್ ದ ಕಂಪ್ಲೀಟ್ ಕಾನ್ಸೆಪ್ಟ್ ಆರ್ ಲೆಸನ್ ಫಸ್ಟ್. ಬೋಧಕನು ಒಂದು ಕಂಪ್ಲೀಟ್ ಕಾನ್ಸೆಪ್ಟನ್ನು, ಹೋಲ್ ಕಾನ್ಸೆಪ್ಟನ್ನು ಶಾರ್ಟ್ ಫಾರ್ಮಲ್ಲಿ ಅಥವಾ ಸಮರೈಸಿಂಗ್ ಫಾರ್ಮಲ್ಲಿ ಸ್ಟೂಡೆಂಟ್ಸ್ಗಳ ಮುಂದೆ ಫಸ್ಟ್ ಅದನ್ನು ಪ್ರೆಸೆಂಟ್ ಮಾಡಬೇಕು. ಆ್ಯಂಡ್ ದೆನ್ ಬ್ರೇಕಿಂಗ್ ಇಟ್ ಇಂಟು ಇಂಡಿವಿಜುವಲ್ ಕಾಂಪೋನೆಂಟ್ಸ್ ಫಾರ್ ಡಿಟೇಲ್ಡ್ ಅನಲೈಸಿಸ್. ಅದನ್ನು ಡಿಟೇಲ್ ಆಗಿ ಡೀಪಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಚಿಕ್ಕ ಚಿಕ್ಕ ಪಾರ್ಟ್ಗಳಾಗಿ ಡಿವೈಡ್ ಮಾಡೋದರ ಮುಖಾಂತರ, ಬ್ರೇಕ್ ಮಾಡೋದರ ಮುಖಾಂತರ ಅದನ್ನು ಡೀಪಾಗಿ ನಾವು ಆ ಕಾನ್ಸೆಪ್ಟನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೋದು. Here, teacher introduces the entire lesson or concept as complete unit and then moves on various segments or part of whole for detailed understanding. ಅಂದರೆ ಎಂಟೈರ್ ಲೆಸನ್ ಅಥವಾ ಕಾನ್ಸೆಪ್ಟನ್ನು ಒಂದು ಕಂಪ್ಲೀಟ್ ಯೂನಿಟ್ ಆಗಿ ಸ್ಟೂಡೆಂಟ್ಸ್ಗಳ ಮುಂದೆ ಪ್ರೆಸೆಂಟ್ ಮಾಡಿ, ಅಂದರೆ ಅದನ್ನು ಒಂದು ಸಮರೈಸಿಂಗ್ ಫಾರ್ಮಲ್ಲಿ, ಶಾರ್ಟ್ ಫಾರ್ಮಲ್ಲಿ ಅವರಿಗೆ ಅದರ ಒಂದು ಥೀಮನ್ನು ತಿಳಿಸಿಕೊಟ್ಟು ನೆಕ್ಸ್ಟ್ ವೇರಿಯಸ್ ಸೆಗ್ಮೆಂಟ್ಸ್ ಅಥವಾ ಅದರ ಒಂದು ವೇರಿಯಸ್ ಪಾರ್ಟ್ಸ್ಗಳನ್ನು ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋದು. ಎಕ್ಸಾಂಪಲ್ ಬಂದು, ರೀಡ್ ದ ಹೋಲ್ ಸ್ಟೋರಿ ಆ್ಯಂಡ್ ದೆನ್ ಎಕ್ಸ್ಪ್ಲೇನ್ ಈಚ್ ಸೆಂಟೆನ್ಸ್. ಒಂದೇನಾದರೂ ಸ್ಟೋರಿಯನ್ನು ಹೇಳ್ತಾ ಇರುವಾಗ ಟೀಚರ್ ಇದ್ದಂತನು ಎಂಟೈರ್ ಸ್ಟೋರಿಯನ್ನು ಶಾರ್ಟ್ಕಟ್ಟಾಗಿ ಸಮರೈಸಿಂಗ್ ಫಾರ್ಮಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಬೋಧನೆ ಮಾಡಿ ನೆಕ್ಸ್ಟ್ ಅದನ್ನು ಪ್ಯಾರಾಗ್ರಾಫ್ ಸೆಂಟೆನ್ಸ್ ವೈಸ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ. ಸೊ ದಿಸ್ ಈಸ್ ಹೋಲ್ ಟು ಪಾರ್ಟ್ ಅಂತ ಹೇಳ್ಬೋದು. ಇದಾದ ಮೇಲೆ ಫ್ರಮ್ ಅನಲೈಸಿಸ್ ಟು ಸಿಂಥಸಿಸ್ ಅಂತ ಹೇಳಿ ನಾವು ಇನ್ನೊಂದು ರೀತಿಯಾದಂತಹ ಮ್ಯಾಕ್ಸಿಮನ್ನು ನೋಡ್ತೇವೆ. ಇದರಲ್ಲಿ ಫಸ್ಟ್ ಬ್ರೇಕ್ ಅ ಕಾನ್ಸೆಪ್ಟ್ ಇಂಟು ಸ್ಮಾಲರ್ ಪಾರ್ಟ್ಸ್. ಒಂದು ಕಾನ್ಸೆಪ್ಟ್ ಇತ್ತು ಅಂದರೆ ಅದನ್ನು ಸಣ್ಣ ಸಣ್ಣ ಭಾಗಗಳಾಗಿ ನಾವು ಬ್ರೇಕ್ ಮಾಡಬೇಕು. ಇದರಿಂದಾಗಿ ಅದನ್ನು ನಾವು ಈಸಿಯಾಗಿ ವಿಶ್ಲೇಷಣೆ ಮಾಡೋಕ್ಕೆ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಎಕ್ಸ್ಪ್ಲೇನ್ ಈಚ್ ಪಾರ್ಟ್ಸ್. ಟೀಚರ್ ಇದ್ದಂಥವನು ಒಂದು ಕಾನ್ಸೆಪ್ಟನ್ನು ಬ್ರೇಕ್ ಮಾಡುವುದರ ಮುಖಾಂತರ ಅದನ್ನು ವಿಶ್ಲೇಷಣೆ ಮಾಡಿ ಪ್ರತಿಯೊಂದು ಪಾರ್ಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಆ ಒಂದು ಪಾರ್ಟ್ಸ್ಗಳನ್ನು ಅಗೇನ್ ಅವನು ಕಂಬೈನ್ ಮಾಡಬೇಕಾಗತ್ತೆ. ದೆನ್ ಕಂಬೈನ್ ದೋಸ್ ಪಾರ್ಟ್ಸ್ ಟು ಫಾರ್ಮ್ ಅ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್. ನಾವು ಇದಕ್ಕೆ ಸಿಂಥಸಿಸ್ ಅಂತ ಹೇಳ್ತೇವೆ. ಒಂದು ಕಾನ್ಸೆಪ್ಟನ್ನು ಸ್ಮಾಲ್ ಪಾರ್ಟ್ಸ್ಗಳಾಗಿ ಬ್ರೇಕ್ ಮಾಡಿದರೆ ಅದಕ್ಕೆ ಅನಲೈಸಿಸ್ ಅಂತ ಹೇಳ್ತೇವೆ. ಆ ಬ್ರೇಕ್ ಮಾಡಿದಂತಹ ಪಾರ್ಟ್ಸ್ಗಳನ್ನು ನಾವು ಅಗೇನ್ ಜೋಡಣೆ ಮಾಡಿದರೆ ಅದಕ್ಕೆ ಸಿಂಥಸಿಸ್ ಅಂತ ಹೇಳ್ತೇವೆ. ಈ ರೀತಿ ಮಾಡೋದ್ರಿಂದ ಕಾಂಪ್ಲಿಕೇಟೆಡ್ ಇರುವಂತಹ ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳು ಸುಲಭವಾಗಿ ಸ್ಟೂಡೆಂಟ್ಸ್ಗಳಿಗೆ ಅರ್ಥ ಆಗುತ್ತವೆ. The process of analysis is easier than synthesis for understanding a thing. ಅಂದರೆ ನಾವು ಅನಲೈಸಿಸ್ ಮಾಡೋದ್ರ ಮುಖಾಂತರ, ವಿಶ್ಲೇಷಣೆ ಮಾಡೋದ್ರ ಮುಖಾಂತರ ಒಂದು ಕಾನ್ಸೆಪ್ಟನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತೇವೆ. ಇಟ್ ಡೆವಲಪ್ಸ್ ಅನಲೈಟಿಕಲ್ ಪವರ್ ಅಮಾಂಗ್ ಸ್ಟೂಡೆಂಟ್ಸ್. ಈ ಅನಲೈಸಿಸ್ ಅನ್ನೋದು ಸ್ಟೂಡೆಂಟ್ಸ್ಗಳಲ್ಲಿ ಅನಲೈಟಿಕಲ್ ಪವರನ್ನು, ಅಂದರೆ ಒಂದು ವಿಶ್ಲೇಷಣಾತ್ಮಕವಾದಂತಹ ಒಂದು ಪವರನ್ನು, ವಿಶ್ಲೇಷಣೆ ಮಾಡುವಂತಹ ಕೆಪಾಸಿಟಿಯನ್ನು ಬೆಳೆಸುತ್ತೆ. ಇಟ್ ಈಸ್ ದ ಬೆಸ್ಟ್ ಮೆಥಡ್ ಆಫ್ ಸ್ಟಾರ್ಟಿಂಗ್ ದ ಟೀಚಿಂಗ್ ಪ್ರೊಸೆಸ್. ನಾವು ಈ ರೀತಿ ಮಾಡಿ ನಾವು ಕಲಿಕೆಯನ್ನು ಮಾಡಿದರೆ ಅದರ ಒಂದು ಕಲಿಕೆಯ ರಿಸಲ್ಟ್ ಏನಾಗಿರುತ್ತೆ, ಪರಿಣಾಮಕಾರಿಯಾಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಎಕ್ಸಾಂಪಲ್ನ ನೋಡಿದರೆ, ಲರ್ನಿಂಗ್ ದ ಕಾಂಪೋನೆಂಟ್ಸ್ ಆಫ್ ಪ್ಲಾಂಟ್ ಸೆಲ್ಸ್, ನ್ಯೂಕ್ಲಿಯಸ್, ಮೈಟ್ರೋಕಾಂಡ್ರಿಯಾ, ಮೆಂಬರೈನ್ ಆ್ಯಂಡ್ ದೆನ್ ಬಿಲ್ಡ್ ಅ ಫುಲ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ಪ್ಲಾಂಟ್ ಸೆಲ್. ನಾವು ಪ್ಲಾಂಟ್ ಸೆಲ್ ಬಗ್ಗೆ ಪಾಠ ಮಾಡ್ತಿದ್ದೀವಿ ಅಂತಂದರೆ ನಾವು ಫಸ್ಟ್ ಸ್ಟೂಡೆಂಟ್ಸ್ಗಳಿಗೆ ನ್ಯೂಕ್ಲಿಯಸ್ ಅಂದ್ರೇನು, ಮೈಟೋಕಾಂಡ್ರಿಯಾ ಅಂದ್ರೇನು, ಮೆಂಬರೈನ್ ಅಂದ್ರೇನು, ಇವುಗಳನ್ನು ತಿಳಿಸ್ಕೊಡೋದು. ಈ ರೀತಿ ಸ್ಮಾಲ್ ಪಾರ್ಟ್ಸ್ಗಳನ್ನು, ಪ್ಲಾಂಟ್ ಸೆಲ್ಗೆ ರಿಲೇಟ್ ಆಗಿರುವಂಥ ಸ್ಮಾಲ್ ಪಾರ್ಟ್ಸ್ಗಳನ್ನು ತಿಳಿಸಿಕೊಟ್ಟು ಆಮೇಲೆ ನಾವು ಪ್ಲಾಂಟ್ ಸೆಲ್ ಅಂದರೆ ಏನು ಅನ್ನೋದನ್ನು, ಮೇನ್ ಕಾನ್ಸೆಪ್ಟ್ ಏನಿರುತ್ತೆ ಅದನ್ನು ಬೋಧನೆ ಮಾಡೋದು. ಸೊ ದಿಸ್ ಈಸ್ ಅಬೌಟ್ ಫ್ರಮ್ ಅನಲೈಸಿಸ್ ಟು ಸಿಂಥಸಿಸ್.
ಇದಾದಮೇಲೆ ಫ್ರಮ್ ಇಂಡಕ್ಷನ್ ಟು ಡಿಡಕ್ಷನ್ ಅಂತೇಳಿ ನಾವು ಇನ್ನೊಂದು ರೀತಿಯಾದಂಥ ಮ್ಯಾಕ್ಸಿಮ್ ಅನ್ನು ನೋಡ್ತೇವೆ. ಇಂಡಕ್ಟಿವ್ ಈಸ್ ಸ್ಟಾರ್ಟ್ ಫ್ರಮ್ ಸ್ಪೆಸಿಫಿಕ್ ಎಕ್ಸಾಂಪಲ್. ನಾವು ಸ್ಪೆಸಿಫಿಕ್ ಎಕ್ಸಾಂಪಲಿಂದ ನಮ್ಮ ಪಾಠವನ್ನು ಸ್ಟಾರ್ಟ್ ಮಾಡಿ ಜನರಲ್ ರೂಲನ್ನು ಎಕ್ಸಾಂಪಲ್ ಆಧಾರದ ಮೇಲೆ ನಾವು ಬೋಧನೆ ಮಾಡ್ತೇವೆ. ಬಟ್ ಡಿಡಕ್ಷನಲ್ಲಿ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ರೂಲ್ ಈಸ್ ಎಕ್ಸ್ಪ್ಲೇನ್ಡ್. ನಾವು ಡಿಡಕ್ಷನ್ ಮೆಥಡನ್ನು ಫಾಲೋ ಮಾಡಿದಾಗ ಫಸ್ಟ್ ರೂಲ್ ಏನಿರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೇವೆ. ಅದರ ಒಂದು ಆಧಾರದ ಮೇಲೆ ಉದಾಹರಣೆಗಳನ್ನು ನೀಡ್ತಾ ಹೋಗ್ತೇವೆ. ಎಕ್ಸಾಂಪಲ್ ಬಂದು ಅ ಟೀಚರ್ ಗಿವ್ಸ್ ದ ಎಕ್ಸಾಂಪಲ್ ಫಾರ್ ನೌನ್ಸ್. ನಾವೇನಾದರೂ ನೌನ್ಸ್ಗಳ ಬಗ್ಗೆ ಬೋಧನೆ ಮಾಡ್ತಾ ಇರಬೇಕಾದ್ರೆ ಫಸ್ಟ್ ನಾವು ಎಕ್ಸಾಂಪಲ್ಸ್ಗಳನ್ನು ನೀಡ್ತೇವೆ. ಸ್ಕೂಲ್, ಬುಕ್ಸ್, ಡಾಗ್, ಸಿಟಿ, ಇವೆಲ್ಲ ಕೆಲವೊಂದಿಷ್ಟು ನೌನ್ಸ್ಗಳಿಗೆ ಎಕ್ಸಾಂಪಲ್ಸ್ಗಳು. ಈ ರೀತಿ ನಾವು ಉದಾಹರಣೆಗಳನ್ನು ನೀಡಿದ ಮೇಲೆ ನಾವು ರೂಲನ್ನು ಹೇಳ್ತೇವೆ. ಜನರಲ್ ರೂಲ್ ಏನು, ನೌನ್ ಈಸ್ ದ ನೇಮ್ ಆಫ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಇದೊಂದು ರೂಲ್, ಇದು ಜನರಲ್ ರೂಲ್. ನಾವು ಇದನ್ನು ಫಸ್ಟ್ ಹೇಳೋದಿಲ್ಲ, ಬಟ್ ಅದರ ಬದಲಾಗಿ ನೌನ್ ಅಂದರೆ ಏನು ಅಂತ ನಾವು ತಿಳಿಸ್ಕೊಡದೆ ನೌನ್ಗೆ ಇರುವಂತಹ ಎಕ್ಸಾಂಪಲ್ಗಳನ್ನು ನೀಡಿ ಅದರ ಒಂದು ಆಧಾರದ ಮೇಲೆ ರೂಲನ್ನು ನಾವು ಹೇಳ್ತೇವೆ. ದಿಸ್ ಈಸ್ ಇಂಡಕ್ಷನ್ ಟು ಡಿಡಕ್ಷನ್. ಇದಾದ್ಮೇಲೆ ಫ್ರಮ್ ಎಂಪೆರಿಕಲ್ ಟು ರ್ಯಾಷನಲ್. ಫಸ್ಟ್ ಟೀಚ್ ಥ್ರೂ ಎಕ್ಸ್ಪೀರಿಯನ್ಸ್, ಅಬ್ಸರ್ವೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ಆಕ್ಟಿವಿಟಿ. ಇದಕ್ಕೆ ನಾವು ಎಂಪೆರಿಕಲ್ ಅಂತ ಹೇಳ್ತೇವೆ. ಅಂದರೆ ನಾವು ಪ್ರಾಕ್ಟಿಕಲ್ ಆಕ್ಟಿವಿಟಿಯನ್ನು ಮಾಡೋದರ ಮೂಲಕ, ಓನ್ ಆಗಿ ಎಕ್ಸ್ಪೀರಿಯನ್ಸ್ಗಳನ್ನು ತಗೊಳ್ಳೋದ್ರ ಮೂಲಕ, ಓನ್ ಆಗಿ ಫ್ಯಾಕ್ಟ್ಸ್ಗಳನ್ನು ಅಥವಾ ಕಾನ್ಸೆಪ್ಟ್ಗಳನ್ನು ಅಬ್ಸರ್ವ್ ಮಾಡೋದರ ಮೂಲಕ ನಾವು ಏನು ನಾಲೆಜನ್ನು ತಗೊಳ್ತೇವೆ ಅದನ್ನು ಎಂಪೆರಿಕಲ್ ಅಂತ ಹೇಳ್ತೇವೆ. ದೆನ್ ಗಿವ್ ಲಾಜಿಕಲ್ ರೀಸನಿಂಗ್, ಥಿಯರಿ, ಸೈಂಟಿಫಿಕ್ ಎಕ್ಸ್ಪ್ಲನೇಷನ್. ಫಸ್ಟ್ ನಾವು ಎಕ್ಸ್ಪೀರಿಯನ್ಸ್ಗಳ ಮೂಲಕ ಸ್ಟೂಡೆಂಟ್ಸ್ಗಳ ಒಂದು ಮೈಂಡಲ್ಲಿ ಪಿಕ್ಚರನ್ನು ಕ್ರಿಯೇಟ್ ಮಾಡಿ ಅದರ ಒಂದು ಆಧಾರದ ಮೇಲೆ ಎಕ್ಸ್ಪ್ಲನೇಷನ್ಗಳನ್ನು ನೀಡೋದು. ಸ್ಟೂಡೆಂಟ್ ಫಸ್ಟ್ ಸಿ ಆರ್ ಎಕ್ಸ್ಪೀರಿಯನ್ಸ್ ಸಮಥಿಂಗ್, ದೆನ್ ಟೀಚರ್ ಎಕ್ಸ್ಪ್ಲೇನ್ ವೈ ಇಟ್ ಹ್ಯಾಪನ್ಸ್. ಫಸ್ಟ್ ಸ್ಟೂಡೆಂಟ್ಸ್ಗಳಲ್ಲಿ ಎಕ್ಸ್ಪೀರಿಯನ್ಸನ್ನು ತಗೊಳ್ತಾರೆ, ಕಾನ್ಸೆಪ್ಟ್ ಬಗ್ಗೆ ಅವರು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯನ್ಸನ್ನು ತಗೊಳ್ತಾರೆ. ನೆಕ್ಸ್ಟ್ ಟೀಚರ್ ಇದ್ದಂಥವನು ಆ ಕಾನ್ಸೆಪ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಎಕ್ಸಾಂಪಲ್ ಬಂದು ಸ್ಟೂಡೆಂಟ್ಸ್ ಸಿ ಐಸ್ ಮೆಲ್ಟಿಂಗ್ ಆ್ಯಂಡ್ ದೆನ್ ಟೀಚರ್ ಎಕ್ಸ್ಪ್ಲೇನ್ ಅಬೌಟ್ ಮೆಲ್ಟಿಂಗ್ ಪಾಯಿಂಟ್ಸ್. ಫಸ್ಟು ಸ್ಟೂಡೆಂಟ್ಸ್ಗಳಿಗೆ ಐಸ್ ಮೆಲ್ಟ್ ಆಗ್ತಾ ಇರೋದನ್ನು ತೋರಿಸಿ ಅದಾದ ಮೇಲೆ ಮೆಲ್ಟಿಂಗ್ ಪಾಯಿಂಟ್ಸ್ ಬಗ್ಗೆ ಒಂದು ಇನ್ಫಾರ್ಮೇಷನನ್ನು ನೀಡೋದು ಎಂಪೆರಿಕಲ್ ಟು ರ್ಯಾಷನಲ್ ಅಂತ ಹೇಳ್ಬೋದು. ಇದಾದಮೇಲೆ ಫ್ರಮ್ ನಿಯರ್ ಟು ಫಾರ್, ಟೀಚ್ ವಿತ್ ನಿಯರ್ ಬೈ ಫ್ಯಾಮಿಲಿಯರ್ ಥಿಂಗ್ಸ್, ದೆನ್ ಮೂವ್ ಟು ಡಿಸ್ಟಂಟ್ ಅನ್ಫ್ಯಾಮಿಲಿಯರ್ ಥಿಂಗ್ಸ್. ನಾವು ಡೈರೆಕ್ಟಾಗಿ ಅನ್ಫ್ಯಾಮಿಲಿಯರ್ ಥಿಂಗ್ಸ್ ಹಾಗೆ ನಮ್ಮಿಂದ ಡಿಸ್ಟೆನ್ಸಲ್ಲಿ ಇರುವಂತಹ ಥಿಂಗ್ಸ್ಗಳನ್ನು ಹೇಳಿದರೆ ಸ್ಟೂಡೆಂಟ್ಸ್ಗಳಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಫಸ್ಟ್ ನಾವು ಫ್ಯಾಮಿಲಿಯರ್ ಥಿಂಗ್ಸಿಂದ ನಮ್ಮ ಟೀಚಿಂಗನ್ನು ಸ್ಟಾರ್ಟ್ ಮಾಡೋದು. ಫ್ಯಾಮಿಲಿಯರ್ ಆ್ಯಂಡ್ ನಿಯರ್ ಬೈ, ನಮ್ಮ ಸುತ್ತಮುತ್ತಲೂ ಇರುವಂತಹ ಕೆಲವೊಂದಿಷ್ಟು ಥಿಂಗ್ಸ್ಗಳನ್ನು, ಫ್ಯಾಕ್ಟರ್ಸ್ಗಳನ್ನು ಉದಾಹರಣೆಯಾಗಿ ನೀಡೋದರ ಮೂಲಕ. ಎಕ್ಸಾಂಪಲ್ ಬಂದು ಟೀಚ್ ಲೋಕಲ್ ಜಿಯೋಗ್ರಫಿ. ನಾವು ಫಸ್ಟು ವರ್ಲ್ಡ್ ಜಿಯೋಗ್ರಫಿಯನ್ನು ಟೀಚ್ ಮಾಡೋಕ್ಕಿಂತ ಮುಂಚೆ ಲೋಕಲ್ ಜಿಯೋಗ್ರಫಿಯನ್ನು ಟೀಚ್ ಮಾಡೋದು. ನಮ್ಮ ಸುತ್ತಮುತ್ತಲೂ ಇರುವಂತಹ ನಮ್ಮ ಸ್ಟೇಟ್, ನಮ್ಮ ಒಂದು ಕಂಟ್ರಿಯ ಜಿಯೋಗ್ರಫಿಯನ್ನು ಟೀಚ್ ಮಾಡಿ ಅದರ ಒಂದು ಆಧಾರದ ಮೇಲೆ ವರ್ಲ್ಡ್ ಜಿಯೋಗ್ರಫಿಯನ್ನು ಬೋಧನೆ ಮಾಡೋದು ನಿಯರ್ ಟು ಫಾರ್ ಅಂತ ಹೇಳ್ಬೋದು. ಇದಾದಮೇಲೆ ಫ್ರಮ್ ಸೈಕಾಲಜಿಕಲ್ ಟು ಲಾಜಿಕಲ್ ಅನ್ನುವಂಥ ಇನ್ನೊಂದು ರೀತಿಯಾದಂಥ ಮ್ಯಾಕ್ಸಿಮನ್ನು ನೋಡ್ತೇವೆ. ಅಂದರೆ ಮಾನಸಿಕ ಸ್ಥಿತಿಗತಿಗಳ ಒಂದು ಆಧಾರದ ಮೇಲೆ ಅದನ್ನು ಫಸ್ಟು ಸ್ಟಡಿ ಮಾಡಬೇಕು. ನಾವು ಸ್ಟೂಡೆಂಟ್ಸ್ಗಳ ಮಾನಸಿಕ ಸ್ಥಿತಿಗತಿಗಳನ್ನು ಸ್ಟಡಿ ಮಾಡಿ ಅದರ ಒಂದು ಆಧಾರದ ಮೇಲೆ ಲಾಜಿಕನ್ನು ಹೇಳ್ಕೊಡೋದು. ಯಾವ ರೀತಿ ಅಂದರೆ, ವೈಲ್ ಟೀಚಿಂಗ್, ಟೀಚರ್ಸ್ ಶುಡ್ ಬಿಗಿನ್ ವಿತ್ ಸೈಕಾಲಜಿಕಲ್ ನೀಡ್ಸ್, ಇಂಟ್ರೆಸ್ಟ್ಸ್, ಅಬಿಲಿಟೀಸ್, ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಮೆಂಟಲ್ ಲೆವೆಲ್ ಆಫ್ ಸ್ಟೂಡೆಂಟ್ಸ್. ಈ ರೀತಿ ಬೇರೆ ಬೇರೆ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿ ನಾವು ಪಾಠ ಮಾಡ್ತಾ ಸ್ಟೂಡೆಂಟ್ಸ್ಗಳನ್ನು ಆಕ್ಚುವಲ್ ಲಾಜಿಕ್ ಕಡೆಗೆ ತೆಗೆದುಕೊಂಡು ಹೋಗೋದು. ದೇರ್ ಆಫ್ಟರ್ ಗ್ರ್ಯಾಜುವಲಿ ಮೂವ್ ಟುವರ್ಡ್ಸ್ ದ ಲಾಜಿಕ್ ಆಫ್ ದ ಸಬ್ಜೆಕ್ಟ್. ಅಂದರೆ ಒಂದು ಸಿಸ್ಟಮೆಟಿಕ್ ವೇಯಲ್ಲಿ ಕಾನ್ಸೆಪ್ಟ್ಗೆ ಸಂಬಂಧಪಟ್ಟಂತಹ ಲಾಜಿಕನ್ನು ಹೇಳ್ಕೊಡೋದು. ಎಕ್ಸಾಂಪಲ್ ಬಂದು ಟೀಚರ್ ಸ್ಟಾರ್ಟ್ಸ್ ವಿತ್ ಟಾಕಿಂಗ್ ಅಬೌಟ್ ಸ್ಟೂಡೆಂಟ್ಸ್ ಹೋಮ್, ಸ್ಕೂಲ್, ನೇಬರ್ಹುಡ್, ದೆನ್ ಇಂಟ್ರೊಡ್ಯೂಸ್ ದ ಕಾನ್ಸೆಪ್ಟ್ ಆಫ್ ವಿಲೇಜ್, ಸಿಟಿ, ಸ್ಟೇಟ್, ಕಂಟ್ರಿ ಆ್ಯಂಡ್ ವರ್ಲ್ಡ್. ಅಂದರೆ ಫಸ್ಟ್ ನಾವು ನಮ್ಮ ಸರೌಂಡಿಂಗ್ ಬಗ್ಗೆ ಮಾತಾಡೋದು. ನಮ್ಮ ಮನೆ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ನಮ್ಮ ನೇಬರ್ಹುಡ್, ಈ ರೀತಿ ಮಾತಾಡ್ತಾ ವಿಲೇಜ್ ಅಂದರೆ ಏನು, ಸಿಟಿ ಅಂದರೆ ಏನು, ಸ್ಟೇಟ್ ಅಂದರೆ ಏನು, ಕಂಟ್ರಿ ಹಾಗೆ ವರ್ಲ್ಡ್ ಬಗ್ಗೆ ಅವ್ರಿಗೆ ತಿಳಿಸ್ಕೊಡೋದು. ಇದಕ್ಕೆ ನಾವು ಸೈಕಾಲಜಿಕಲ್ ಟು ಲಾಜಿಕಲ್ ಮ್ಯಾಕ್ಸಿಮ್ ಅಂತ ಹೇಳ್ತೇವೆ. ಇದಿಷ್ಟು ಟೀಚಿಂಗ್ ಮ್ಯಾಕ್ಸಿಮ್ಸ್ಗಳ ಬಗ್ಗೆ ಒಂದು ವಿವರಣೆ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, see you in next video. Thank you so much.